ವೆಲ್ಕಮ್ ಬ್ಯಾಕ್. ಕಾಲ್ ತುಳಿತ ಪ್ರಕರಣಕ್ಕೆ ಮತ್ತೊಂದು ತಲೆದಂಡ ಆಗುತ್ತಾ? ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗುತ್ತಾ? ಸತ್ಯವತಿಗೆ ಪತ್ರ ಬರೆದಿರುವ ಡಿಸಿಪಿ ಪತ್ರ ವೈರಲ್ ಆದ ಹಿನ್ನೆಲೆಯಲ್ಲಿ ಕಾವೇರಿ ನಿವಾಸಕ್ಕೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಸಿಎಂ ನಿವಾಸಕ್ಕೆ ಆಗಮಿಸಿದ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ, ನೋಡಿ, ಬಂದೋಬಸ್ತ್ಗೆ ನಮ್ಮಲ್ಲಿ ಈಗ ಸರಿಯಾದಂತಹ ಸಿಬ್ಬಂದಿಗಳಿಲ್ಲದೆ ಇರೋದ್ರಿಂದಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದೋಬಸ್ತ್ಗೆ ಸಮಯ ಬೇಕಾಗುತ್ತೆ ಅನ್ನೋದನ್ನು ಹೇಳಿದ್ರು. ಅದಾಗಿಯೂ ಕೂಡ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಅವರು ಹಠ ಮಾಡಿ ಕಾರ್ಯಕ್ರಮ ಮಾಡಿದ್ದು ದುರಂತ ಕಾರಣ ಆಯ್ತು. ಅವರು ಹೊಣೆ ಮಾಡಿ ಅವ್ರನ್ನ ತಲೆದಂಡ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡಿ, ಇಲ್ಲಿ ಸತ್ಯವತಿಯ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ಅನ್ನೋದು ಮೀಟಿಂಗ್ಗೆ ಏನಾಗಬಹುದು? ಸತ್ಯವತಿ ಅವರಿಗೆ ಇದರಲ್ಲಿ ಹೊಣೆಗಾರರನ್ನಾಗಿ ಮಾಡಿ ಸುರೇಶ್ ಅವರ ತಲೆದಂಡ ಮಾಡ್ತಾರಾ? ಹೆಂಗೇನು ಏನ್ ಮಾಹಿತಿ ಇದೆ ತಮ್ಮ ಹತ್ರ ಸುರೇಶ್? ಈಗ ರಂಜಿತ್, ಕಳೆದ ಒಂದು 20 ನಿಮಿಷಗಳ ಕಾಲ ಏನು ಸಿಎಂ ಅವರ ನಿವಾಸ ಕಾವೇರಿನಲ್ಲಿ ಮತ್ತೊಂದು ಸಭೆ ಒಂದು ನಡೆಯಿತು. ಈ ಸದ್ಯಕ್ಕೆ ಸಭೆ ಮುಗಿದಿದೆ. ಆದರೆ ಸಭೆಯ ಒಂದಷ್ಟು ಇನ್ಸೈಡ್ಗಳು ರಿಪಬ್ಲಿಕನ್ ಇಡಕ್ಕೆ ಲಭ್ಯವಾಗಿರೋ ಮೂಲಕ ಆ ಮಾಹಿತಿಯನ್ನ ಒಂದಷ್ಟು ಹಂಚ್ಕೊಳ್ಳೋದಾದ್ರೆ, ಸದ್ಯಕ್ಕೆ ನಮಗಿರುವಂತಹ ಮಾಹಿತಿ ಡಿಪಿಆರ್ ಏನು ಸೆಕ್ರೆಟರಿ ಇದ್ರು ಸತ್ಯವತಿ ಇದ್ದಾರೆ. ಆ ಸತ್ಯವತಿ ಅವರ ತಲೆದಂಡ ಬಹುತೇಕ ಸಾಧ್ಯತೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಯಾಕೆಂತ ನೋಡೋದಾದ್ರೆ, ಇವರು ಡಿಸಿಪಿ ಅವರು ಡಿಪಿಆರ್ ಸೆಕ್ರೆಟರಿ ಸತ್ಯವತಿ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಯಾವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ, ಸರ್ಕಾರದಿಂದ ಅಧಿಕೃತವಾಗಿ ಸನ್ಮಾನ ಸಮಾರಂಭವನ್ನ ಮಾಡ್ತಾರೆ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮೇಲೆ. ಅಂತ ಸಂದರ್ಭದಲ್ಲಿ ಡಿಸಿಪಿ ಅವರು ಸತ್ಯವತಿಗೆ ಪತ್ರವನ್ನ ಬರೀತಾರೆ. ಅಂದ್ರೆ ಏನು ಭದ್ರತೆಯ ವಿಚಾರವಾಗಿ ಇಷ್ಟು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಅದು ಕಷ್ಟ ಅಂತಕ್ಕಂಥದ್ದನ್ನ ಹೀಗಾಗಿ ಭದ್ರತೆಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಚಾರಗಳನ್ನ ಉಲ್ಲೇಖಿಸಿ ಪತ್ರವನ್ನು ಬರೀತಾರೆ. ಈ ಪತ್ರದಲ್ಲಿ ಏನು ಇದೆ, ಈ ಪತ್ರ ವೈರಲ್ ಆಗಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಇದೀಗ ಸತ್ಯವತಿ ಅವರ ತಲೆದಂಡ ಸಾಧ್ಯತೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ವೆಲ್ಕಮ್ ಬ್ಯಾಕ್. ಕಾಲ್ ತುಳಿತ ಪ್ರಕರಣಕ್ಕೆ ಮತ್ತೊಂದು ತಲೆದಂಡ ಆಗುತ್ತಾ? ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗುತ್ತಾ? ಸತ್ಯವತಿಗೆ ಪತ್ರ ಬರೆದಿರುವ ಡಿಸಿಪಿ ಪತ್ರ ವೈರಲ್ ಆದ ಹಿನ್ನೆಲೆಯಲ್ಲಿ ಕಾವೇರಿ ನಿವಾಸಕ್ಕೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಸಿಎಂ ನಿವಾಸಕ್ಕೆ ಆಗಮಿಸಿದ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ, ನೋಡಿ, ಬಂದೋಬಸ್ತ್ಗೆ ನಮ್ಮಲ್ಲಿ ಈಗ ಸರಿಯಾದಂತಹ ಸಿಬ್ಬಂದಿಗಳಿಲ್ಲದೆ ಇರೋದ್ರಿಂದಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದೋಬಸ್ತ್ಗೆ ಸಮಯ ಬೇಕಾಗುತ್ತೆ ಅನ್ನೋದನ್ನು ಹೇಳಿದ್ರು. ಅದಾಗಿಯೂ ಕೂಡ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಅವರು ಹಠ ಮಾಡಿ ಕಾರ್ಯಕ್ರಮ ಮಾಡಿದ್ದು ದುರಂತ ಕಾರಣ ಆಯ್ತು. ಅವರು ಹೊಣೆ ಮಾಡಿ ಅವ್ರನ್ನ ತಲೆದಂಡ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡಿ, ಇಲ್ಲಿ ಸತ್ಯವತಿಯ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ಅನ್ನೋದು ಮೀಟಿಂಗ್ಗೆ ಏನಾಗಬಹುದು? ಸತ್ಯವತಿ ಅವರಿಗೆ ಇದರಲ್ಲಿ ಹೊಣೆಗಾರರನ್ನಾಗಿ ಮಾಡಿ ಸುರೇಶ್ ಅವರ ತಲೆದಂಡ ಮಾಡ್ತಾರಾ? ಹೆಂಗೇನು ಏನ್ ಮಾಹಿತಿ ಇದೆ ತಮ್ಮ ಹತ್ರ ಸುರೇಶ್? ಈಗ ರಂಜಿತ್, ಕಳೆದ ಒಂದು 20 ನಿಮಿಷಗಳ ಕಾಲ ಏನು ಸಿಎಂ ಅವರ ನಿವಾಸ ಕಾವೇರಿನಲ್ಲಿ ಮತ್ತೊಂದು ಸಭೆ ಒಂದು ನಡೆಯಿತು. ಈ ಸದ್ಯಕ್ಕೆ ಸಭೆ ಮುಗಿದಿದೆ. ಆದರೆ ಸಭೆಯ ಒಂದಷ್ಟು ಇನ್ಸೈಡ್ಗಳು ರಿಪಬ್ಲಿಕನ್ ಇಡಕ್ಕೆ ಲಭ್ಯವಾಗಿರೋ ಮೂಲಕ ಆ ಮಾಹಿತಿಯನ್ನ ಒಂದಷ್ಟು ಹಂಚ್ಕೊಳ್ಳೋದಾದ್ರೆ, ಸದ್ಯಕ್ಕೆ ನಮಗಿರುವಂತಹ ಮಾಹಿತಿ ಡಿಪಿಆರ್ ಏನು ಸೆಕ್ರೆಟರಿ ಇದ್ರು ಸತ್ಯವತಿ ಇದ್ದಾರೆ. ಆ ಸತ್ಯವತಿ ಅವರ ತಲೆದಂಡ ಬಹುತೇಕ ಸಾಧ್ಯತೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಯಾಕೆಂತ ನೋಡೋದಾದ್ರೆ, ಇವರು ಡಿಸಿಪಿ ಅವರು ಡಿಪಿಆರ್ ಸೆಕ್ರೆಟರಿ ಸತ್ಯವತಿ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಯಾವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ, ಸರ್ಕಾರದಿಂದ ಅಧಿಕೃತವಾಗಿ ಸನ್ಮಾನ ಸಮಾರಂಭವನ್ನ ಮಾಡ್ತಾರೆ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮೇಲೆ. ಅಂತ ಸಂದರ್ಭದಲ್ಲಿ ಡಿಸಿಪಿ ಅವರು ಸತ್ಯವತಿಗೆ ಪತ್ರವನ್ನ ಬರೀತಾರೆ. ಅಂದ್ರೆ ಏನು ಭದ್ರತೆಯ ವಿಚಾರವಾಗಿ ಇಷ್ಟು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಅದು ಕಷ್ಟ ಅಂತಕ್ಕಂಥದ್ದನ್ನ ಹೀಗಾಗಿ ಭದ್ರತೆಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಚಾರಗಳನ್ನ ಉಲ್ಲೇಖಿಸಿ ಪತ್ರವನ್ನು ಬರೀತಾರೆ. ಈ ಪತ್ರದಲ್ಲಿ ಏನು ಇದೆ, ಈ ಪತ್ರ ವೈರಲ್ ಆಗಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಇದೀಗ ಸತ್ಯವತಿ ಅವರ ತಲೆದಂಡ ಸಾಧ್ಯತೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ವೆಲ್ಕಮ್ ಬ್ಯಾಕ್. ಕಾಲ್ ತುಳಿತ ಪ್ರಕರಣಕ್ಕೆ ಮತ್ತೊಂದು ತಲೆದಂಡ ಆಗುತ್ತಾ? ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗುತ್ತಾ? ಸತ್ಯವತಿಗೆ ಪತ್ರ ಬರೆದಿರುವ ಡಿಸಿಪಿ ಪತ್ರ ವೈರಲ್ ಆದ ಹಿನ್ನೆಲೆಯಲ್ಲಿ ಕಾವೇರಿ ನಿವಾಸಕ್ಕೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಸಿಎಂ ನಿವಾಸಕ್ಕೆ ಆಗಮಿಸಿದ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ, ನೋಡಿ,
ಬಂದೋಬಸ್ತ್ಗೆ ನಮ್ಮಲ್ಲಿ ಈಗ ಸರಿಯಾದಂತಹ ಸಿಬ್ಬಂದಿಗಳಿಲ್ಲದೆ ಇರೋದ್ರಿಂದಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದೋಬಸ್ತ್ಗೆ ಸಮಯ ಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ರು. ಅದಾಗಿಯೂ ಕೂಡ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಯವರು ಹಠ ಮಾಡಿ ಕಾರ್ಯಕ್ರಮ ಮಾಡಿದ್ದು ದುರಂತ ಕಾರಣ ಆಯ್ತು. ಅವರು ಹೊಣೆ ಮಾಡಿ ಅವ್ರನ್ನ ತಲೆದಂಡ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡಿ, ಇಲ್ಲಿ ಸತ್ಯವತಿಯ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ಅನ್ನೋದು ಮೀಟಿಂಗ್ಗೆ. ಏನಾಗಬಹುದು ಸತ್ಯವತಿ ಅವರಿಗೆ ಇದರಲ್ಲಿ ಹೊಣೆಗಾರರನ್ನಾಗಿ ಮಾಡಿ ಸುರೇಶ್ ಅವರ ತಲೆದಂಡ ಮಾಡ್ತಾರಾ? ಏನ್ ಮಾಹಿತಿ ಇದೆ ತಮ್ಮ ಹತ್ರ ಸುರೇಶ್? ಈಗ ರಂಜಿತ್, ಕಳೆದ ಒಂದು 20 ನಿಮಿಷಗಳ ಕಾಲ ಸಿಎಂ ಅವರ ನಿವಾಸ ಕಾವೇರಿನಲ್ಲಿ ಮತ್ತೊಂದು ಸಭೆ ಒಂದು ನಡೆಯಿತು. ಈ ಸದ್ಯಕ್ಕೆ ಸಭೆ ಮುಗಿದಿದೆ. ಆದರೆ ಸಭೆಯ ಒಂದಷ್ಟು ಇನ್ಸೈಡ್ಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋ ಮೂಲಕ ಆ ಮಾಹಿತಿಯನ್ನು ಒಂದಷ್ಟು ಹಂಚ್ಕೊಳ್ಳೋದಾದ್ರೆ, ಸದ್ಯಕ್ಕೆ ನಮಗಿರುವಂತಹ ಮಾಹಿತಿ ಡಿಪಿಆರ್ ಸೆಕ್ರೆಟರಿ ಇದ್ರು ಸತ್ಯವತಿ ಇದ್ದಾರೆ. ಆ ಸತ್ಯವತಿ ಅವರ ತಲೆದಂಡ ಬಹುತೇಕ ಸಾಧ್ಯತೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಯಾಕೆಂತ ನೋಡೋದಾದ್ರೆ, ಇವರು ಡಿಸಿಪಿ ಅವರು ಡಿಪಿಆರ್ ಸೆಕ್ರೆಟರಿ ಸತ್ಯವತಿ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಯಾವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ, ಸರ್ಕಾರದಿಂದ ಅಧಿಕೃತವಾಗಿ ಸನ್ಮಾನ ಸಮಾರಂಭವನ್ನ ಮಾಡ್ತಾರೆ ವಿಧಾನಸೌಧ ಗ್ರ್ಯಾಂಡ್ ಸ್ಟೇಪ್ ಮೇಲೆ, ಅಂತ ಸಂದರ್ಭದಲ್ಲಿ ಡಿಸಿಪಿ ಅವರು ಸತ್ಯವತಿಗೆ ಪತ್ರವನ್ನ ಬರೀತಾರೆ. ಅಂದ್ರೆ ಭದ್ರತೆಯ ವಿಚಾರವಾಗಿ ಇಷ್ಟು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಅದು ಕಷ್ಟ ಅಂತಕ್ಕಂಥದ್ದನ್ನ ಹೀಗಾಗಿ ಭದ್ರತೆಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಚಾರಗಳನ್ನ ಉಲ್ಲೇಖಿಸಿ ಪತ್ರವನ್ನು ಬರೀತಾರೆ. ಈ ಪತ್ರದಲ್ಲಿ ಏನು ಇದೆ, ಈ ಪತ್ರ ವೈರಲ್ ಆಗಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಸತ್ಯವತಿ ಅವರ ತಲೆದಂಡ ಸಾಧ್ಯತೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ವೆಲ್ಕಮ್ ಬ್ಯಾಕ್. ಕಾಲ್ ತುಳಿತ ಪ್ರಕರಣಕ್ಕೆ ಮತ್ತೊಂದು ತಲೆದಂಡ ಆಗುತ್ತಾ? ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗುತ್ತಾ? ಸತ್ಯವತಿಗೆ ಪತ್ರ ಬರೆದಿರುವ ಡಿಸಿಪಿ ಪತ್ರ ವೈರಲ್ ಆದ ಹಿನ್ನೆಲೆಯಲ್ಲಿ ಕಾವೇರಿ ನಿವಾಸಕ್ಕೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಸಿಎಂ ನಿವಾಸಕ್ಕೆ ಆಗಮಿಸಿದ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ, ನೋಡಿ, ಬಂದೋಬಸ್ತ್ಗೆ ನಮ್ಮಲ್ಲಿ ಈಗ ಸರಿಯಾದಂತಹ ಸಿಬ್ಬಂದಿಗಳಿಲ್ಲದೆ ಇರೋದ್ರಿಂದಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದೋಬಸ್ತ್ಗೆ ಸಮಯ ಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ರು. ಅದಾಗಿಯೂ ಕೂಡ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಯವರು ಹಠ ಮಾಡಿ ಕಾರ್ಯಕ್ರಮ ಮಾಡಿದ್ದು ದುರಂತ ಕಾರಣ ಆಯ್ತು. ಅವರು ಹೊಣೆ ಮಾಡಿ ಅವ್ರನ್ನ ತಲೆದಂಡ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡಿ, ಇಲ್ಲಿ ಸತ್ಯವತಿಯ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ಅನ್ನೋದು ಮೀಟಿಂಗ್ಗೆ. ಏನಾಗಬಹುದು ಸತ್ಯವತಿ ಅವರಿಗೆ ಇದರಲ್ಲಿ ಹೊಣೆಗಾರರನ್ನಾಗಿ ಮಾಡಿ ಸುರೇಶ್ ಅವರ ತಲೆದಂಡ ಮಾಡ್ತಾರಾ? ಏನ್ ಮಾಹಿತಿ ಇದೆ ತಮ್ಮ ಹತ್ರ ಸುರೇಶ್? ಈಗ ರಂಜಿತ್, ಕಳೆದ ಒಂದು 20 ನಿಮಿಷಗಳ